ಟೀಮು ಕೇಂದ್ರದ ಸಾಹಿತ್ಯ ಪರಿಷತ್ ಇರ್ಬೋದು, ಜಿಲ್ಲೆಯ ಸಾಹಿತ್ಯ ಪರಿಷತ್ ಇರ್ಬೋದು, ಮತ್ತು ವಾಲಂಟಿಯರ್ಸ್ ಎಲ್ಲ ಯುವಕರು, ಎಲ್ಲ ಅಧಿಕಾರಿಗಳು, ನಮ್ಮ ಜಿಲ್ಲಾ ಆಡಳಿತ, ಎಲ್ಲ ತಾಲೂಕಿನ ಅಧಿಕಾರಿಗಳು, ಮಾಧ್ಯಮ ಸ್ನೇಹಿತರು ಪ್ರಾರಂಭದಿಂದ ಕೊನೆಯವರೆಗೂ ನಮ್ಮ ಜೊತೆ ಸಂಪೂರ್ಣವಾಗಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಸಾಹಿತ್ಯ ಸಮ್ಮೇಳನ ಯಶಸ್ಸಾಗಲಿಕ್ಕೆ ಮಾಧ್ಯಮ ಸ್ನೇಹಿತರು ನಿರಂತರವಾಗಿ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಮಾಡೋದ್ರ ಜೊತೆಗೆ ಅತ್ಯಂತ ಸಕ್ಸಸ್ ಆಯಿತು ಅಂತ ಹೆಂಗೆ ಹೇಳೋದು, ಈಗ ಯಶಸ್ಸಿಗೆ ಕಾರಣರಾಗಬೇಕು ಅಂತ ಈ ಜಿಲ್ಲೆ ಜನ ಬಂದ್ರಲ್ಲ, ಬಹುಶಃ ಅವ್ರು ಬರದೇ ಇದ್ರಿ, ಅಷ್ಟು ಜನ ಬರದೆ ನಾವು ಅವ್ರು ದುಡ್ಡು ಕೊಟ್ಟಿದ್ವಾ, ಅವ್ರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟಿದ್ವಾ, ಏನಿಲ್ಲ. ಎಲ್ಲೋ ಒಂದಿವ್ಸ ನಾಗಮೂಲಿನ ಬಸ್ಸು, ಮಳವಳ್ಳಿನ ಬಸ್ಸು, ಶ್ರೀರಂಗಪಟ್ಟಣದ ಬಸ್ಸು ಇದ್ದು ಅಷ್ಟೇ. ಆದರೆ ಅವರೇ ವಾಲಂಟ್ರಿ ಆಗಿ 7-8 ಲಕ್ಷ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟರು ಬರೋದು ಕಷ್ಟ. ರಾಜಕೀಯವಾಗಿ ಪ್ರತಿಯೊಬ್ಬ ಕಾರ್ಯಕರ್ತರು ಮನೆಗೆ ಹೋಗಿ ಕರೆದ್ರು ಬರೋದು ಕಷ್ಟ. ಕನ್ನಡದ ಹಬ್ಬಕ್ಕೆ, ಕನ್ನಡದ ಜಾತ್ರೆಗೆ, ಸಾಹಿತ್ಯ ಸಮ್ಮೇಳನಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಇಡೀ ರಾಷ್ಟ್ರ ಸೌಂಡ್ ಮಾಡೋ ರೀತಿ, ಇಡೀ ಪ್ರಪಂಚದ ಕನ್ನಡಿಗರು ಸೌಂಡ್ ಮಾಡೋ ರೀತಿ, ಇಡೀ ಜಿಲ್ಲೆನಲ್ಲಿ ಸಾಹಿತ್ಯ ಪರಿಷತ್ತು ನಮ್ಮ ಚನ್ನಬಸಪ್ಪನಂತವರು 20 ನಾನು ನೋಡಿದ್ದೀನಿ, ಯಾವತ್ತೂ ಇಂಥದ್ದಾಗಿಲ್ಲ ಅನ್ನೋ ರೀತಿಯಲ್ಲಿ ಆಗಬೇಕು ಅಂದರೆ ಅದಕ್ಕೆಲ್ಲ ಕಾರಣರು ಈ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕ ಬಂಧುಗಳು. ಈ ಎಲ್ಲ ಕೀರ್ತಿ ಅವ್ರಿಗೆ ಸೇರಬೇಕು, ನಮ್ಮ ಯಾರಿಗೂ ಅಲ್ಲ, ನಮ್ಮದೊಂದು ಪ್ರಯತ್ನ. ಆದರೆ ಈ ಸಕ್ಸಸ್ಗೆ ನನ್ನ ಜಿಲ್ಲೆಯ ಜನರ ಪ್ರೀತಿ, ವಿಶ್ವಾಸ ಅದು ಎಲ್ಲಿವರೆಗಿರುತ್ತೆ. ನಮಗಿದು ಒಂದೇ ಕರ್ಮಭೂಮಿ, ನನಗೆ 2-3 ಕರ್ಮಭೂಮಿ ಇಲ್ಲ. ನಮಗೆ ಜವಾಬ್ದಾರಿ ಬಂದಾಗ ಇಡೀ ರಾಜ್ಯನೇ ನಮ್ಮ ಜವಾಬ್ದಾರಿ ಇರುತ್ತೆ, ಕೆಲಸ ಮಾಡ್ತೀವಿ. ನಾನು ಕೃಷಿ ಸಚಿವನಾಗಿ ಇಡೀ ರಾಜ್ಯವನ್ನೇ ನೋಡಬೇಕಾಗತ್ತೆ. ಆದರೆ ನಂದು ಯಾವ ಜಿಲ್ಲೆ ಎಂದಾಗ ನಾನು ಮಂಡ್ಯ, ಯಾವ ತಾಲೂಕು ಅಂದಾಗ ನಾಗಮಂಗಲ, ನಿಮ್ಮೂರು ಯಾವುದು ಅಂದಾಗ ಇಜಲಘಟ್ಟ. ಅದನ್ನು ಬಿಟ್ಟು ನಾನು ಇನ್ನೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಇಲ್ಲಿರ್ತೀನಿ ಅಲ್ಲಿರ್ತೀನಿ ಅಂತಲೂ ಹೇಳಲಿಕ್ಕಾಗಲ್ಲ. ಅದರಿಂದ ನನ್ನ ಕೊನೆಯ ಉಸಿರಿರೋವರೆಗೂ ಈ ಜಿಲ್ಲೆಯ ಋಣ ತೀರಿಸ್ತಕ್ಕಂಥದ್ದು, ಸೇವೆ ಮಾಡ್ತಕ್ಕಂಥದ್ದು ನನ್ನ ಮತ್ತು ನಮ್ಮ ಸ್ನೇಹಿತರುಗಳ ಜವಾಬ್ದಾರಿ. ನಾವೆಲ್ಲ ಟೀಮ್ ವರ್ಕ್ ಆಗಿ ನಮ್ಗೆ ಇಲ್ಲೇ